ವೇದಿಕೆಯಲ್ಲಿ ಎಲ್ಲ ನಮ್ಮ ಶಾಸಕರುಗಳೆಲ್ಲ ಬಂದಿದ್ದಾರೆ, ಮಂತ್ರಿಗಳು ಬಂದಿದ್ರು, ಮೊದಲು ಸಭೆಗೆ ಹೋಗಿದ್ದಾರೆ. ರಿಜ್ವಾನ್ ಇದ್ದಾರೆ, ಶ್ರೀನಿವಾಸ್ ಇದ್ದಾರೆ, ರಂಗನಾಥ್ ಇದ್ದಾರೆ, ಶಿವಣ್ಣ ಇದ್ದಾರೆ, ಶಿವಲಿಂಗೇಗೌಡರು ಇದ್ದಾರೆ, ನಮ್ಮ ಶ್ರೀಗಿರಿ ರಾಜೇಗೌಡರು ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಈಗ ತಾನೇ ಯೋಗೇಶ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಿದ್ರು. ನಾನು ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟು ಮಾರಣೆಯಿಂದ ಬರಕ್ ಶುರು ಮಾಡಿದೆ. ಯಾಕೆ ಬರಕ್ ಶುರು ಮಾಡಿದ್ರೆ ಸೀಟ್ ಖಾಲಿ ಇತ್ತು, ಹುಡಿಕೊಂಡು ಬಂದೆ. ಮನೆ ತುಂಬಿದ್ರೆ ಯಾರು ಬತ್ತಿದ್ರಾ? ಸೀಟ್ ಇದ್ದಿದ್ರೆ ಖಾಲಿ ಇತ್ತು, ಬಂದೆ. ಏನಪ್ಪ ನನಗೆ ಅಂದ್ರೆ, ಈ ಚನ್ನಪಟ್ಟಣ ನಮ್ಮ ಜಿಲ್ಲೆ, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಜಿಲ್ಲೆ, ನಾವು ಬೆಂಗಳೂರು ಸಿಟಿ, ಬೆಂಗಳೂರು ಗ್ರಾಮಾಂತರ, ಇದೆಲ್ಲ ನಮ್ಮ ರಾಮನಗರ ಅಂತ ಈಗ ಹೆಸರಿರೋದು ಕೂಡ ಬೆಂಗಳೂರು ಜಿಲ್ಲೆಯವರು. ನಮ್ಮ ಜಿಲ್ಲೆ ಹೆಸರು ನಾವು ಯಾಕೆ ಬಿಡಬೇಕು? ಈಗ ಚನ್ನಪಟ್ಟಣ CP ಯೋಗೇಶ್ ಅಂತ ಮಾಡ್ಕೊಂಡವ್ರೆ. ಚಕ್ಕೆರೆ ಪುಟ್ಮಾದೇವಿನ ಮಗ ಯೋಗೇಶ್, ನಾನು ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್ ಅಂತ ನಾನು ಮಡಿಕೊಂಡಿದ್ದೀನಿ. ನಮ್ಮೂರ ಹೆಸರು ದೊಡ್ಡಾಲಹಳ್ಳಿ, ನಮ್ಮ ಅಪ್ಪನ ಹೆಸರು ಕೆಂಪೇಗೌಡ, ಮಡಿಕೊಂಡಿದ್ದೀನಿ. ಕುಮಾರಸ್ವಾಮಿ ಅವರು HD ದೇವೇಗೌಡರು ಅಂತ ಮಡಿಕೊಂಡಿದ್ದಾರೆ. HD ಕುಮಾರಸ್ವಾಮಿ ಅಂತ ಅಲ್ವಾ? ಹರದನಹಳ್ಳಿ ದೇವೇಗೌಡರ ಮಗ ಕುಮಾರಸ್ವಾಮಿ, HD ದೇವೇಗೌಡರು ಮಾಡಿಕೊಂಡವ್ರೆ. ಅವರು ಅವ್ರ ಊರ ಹೆಸರು, ತಂದೆ ಹೆಸರು ಇಟ್ಕೊಂಡು ಮಾಡಿದ್ರೆ ನಮ್ಗೆ ಸಂತೋಷ, ನಮ್ಗೇನು ಬೇಜಾರೇನಿಲ್ಲ. ಹಂಗೆ ನಾವು ಬೆಂಗಳೂರು ಜಿಲ್ಲೆಯವರು, ನೀವು ಬೆಂಗಳೂರು ಜಿಲ್ಲೆಯವರು. ನಂದು ಏನಪ್ಪ ಒಂದು ಆಸೆ ಅಂತಂದ್ರೆ, ಇಡೀ ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದ್ಸತಿ ಬೆಂಗಳೂರು ಬಂದಿದ್ರು. ನಾನು UD ಮಿನಿಸ್ಟರ್ ಆಗಿದ್ದೆ, SM ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ರು. ಏರ್ಪೋರ್ಟ್ ಇನಾಗ್ರೇಷನ್ ಬಂದಿದ್ರು. ಆಗ ಹೇಳಿದ್ರು, ಪ್ರಪಂಚದ ಎಲ್ಲ ನಾಯಕರುಗಳು ಮೊದಲು ಡೆಲ್ಲಿಗೆ ಬರೋರು, ದೆಹಲಿಯಿಂದ ಕಲ್ಕಟ್ಟ ಹೋಗೋರು, ಮುಂಬೈಗೆ ಹೋಗೋರು, ಚೆನ್ನೈಗೆ ಬರೋರು, ಬೆಂಗಳೂರು ಬರೋರು. ಈಗ ಹಂಗಿಲ್ಲ. ಕೃಷ್ಣರವರ ಆಡಳಿತದಲ್ಲಿ ಇಲ್ಲಿರೋಂಥ ತಂತ್ರಜ್ಞಾನ, ಇಲ್ಲಿರುವಂತ IT BT ನೋಡಿ ಜನ ಎಲ್ಲ ಲೀಡರ್ಗಳೆಲ್ಲ ಬೆಂಗಳೂರು ಬಂದ್ಬಿಟ್ಟು ಬೆಂಗಳೂರಿಂದ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು. ಅದಕ್ಕೆ ಇವತ್ತು ನಿಮ್ ತಾಲೂಕಿಂದ 70,000 ಜನ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಾವ್ರೆ. ಕನಕಪುರದಿಂದ 65,000 ಜನ ಬಂದು ಬೆಂಗಳೂರಿಗೆ ಕೆಲಸ ಮಾಡ್ತಾವ್ರೆ. ಅದಕ್ಕೆ ನಾನು ನಿಮ್ಮ ಸ್ವಾಭಿಮಾನ ಉಳಿಸ್ಬೇಕು ಅಂತೇಳಿ ಈ ಜಿಲ್ಲೆನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ನಾನು ಮಾಡಿದ್ದೇನೆ. ಸಂಪುಟ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ, ದೆಹಲಿಗೆ ಕಳಿಸಿದೀವಿ. ಸದ್ಯದಲ್ಲಿ ಘೋಷಣೆ ಆಗ್ತದೆ. ಯಾರು ನಿಮ್ಮ ಆಸ್ತಿಗಳನ್ನ ಮಾರ್ಕೊಳಕ್ ಹೋಗ್ಬೇಡಿ, ಯಾರು ಆಸ್ತಿ ಮಾರ್ಕೊಳಕ್ ಹೋಗ್ಬೇಡಿ. ಇದು ಬೆಂಗಳೂರು ನಗರ. ಕುಮಾರಣ್ಣ ಹೇಳ್ತಾ ಇದ್ದಾರೆ, ಇದು ರಿಯಲ್ ಎಸ್ಟೇಟ್ ಮಾಡಕ್ ಮಾಡ್ತಾ ಇದೆ. ನಂದೇನಲ್ಲಿ ಜಮೀನ್ ಇದೆಯಾ? ನೀನು ಹಾಸನದಿಂದ ಬಂದು 300 ಎಕರೆ ತಗೊಂಡವ್ರ, ಇಲ್ಲಿ ಎಲ್ಲೇ ಬಿಡ್ದಿಲ್ಲಿ ತಗೊಂಡಿಲ್ವೇನ್ರಿ? 7,000, 8,000, 10,000ಕ್ಕೆಲ್ಲ ಯಾರು ಹೆಸರು ಬರ್ಸ್ಕೊಂಡವ್ರೆ. ಈಗ ಅಲ್ಲಿ ಇನ್ನೂ ಒಂದಷ್ಟು ತಗೊಂಡವ್ರೆ. ಅಲ್ಲೆಲ್ಲ ಇರುತ್ತಾವ, ಕುಂಬಳಗೋಡ್ತಾವ, ದೇವರಹಳ್ಳಿ ಅಂತ ಒಂದಿದೆ, ದೇವಗೆರೆ ಅಂತ, ಅಲ್ಲೊಂದು 200 ಎಕರೆ ತಗೊಂಡವ್ರೆ. ಆ ನೆಲಮಂಗಲ ರೋಡಲ್ಲಿ ಅಲ್ಲೊಂದು 200 ಎಕರೆ ತಗೊಂಡವ್ರೆ. ನೀವು ನಮ್ಮೂರಿಗೆ ಬಂದು, ಜೊತೆಗೆ ಬಂದು ರಾಮನಗರಕ್ಕೆ ಬಂದು ಅಲ್ಲಿ ಎಲೆಕ್ಷನ್ ನಿಂತ್ಕೊಳಕ್ ಆಗದೆ ಅಲ್ಲಿ ಒಂದು ಸೋತಿಸ್ಬಿಡಿದ್ರು ಪುಟ್ಸ್ವಾಮಿಗೌಡರು. ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡ್ರು, ಬಂದು ಇಲ್ಲಿ ಕನಕಪುರದಲ್ಲೂ ನಿಂತ್ಕೊಂಡ್ರು, ರಾಮನಗರದಲ್ಲೂ ನಿಂತ್ಕೊಂಡ್ರು. ರಾಮನಗರದಲ್ಲಿ ಮುಖ್ಯಮಂತ್ರಿನೂ ಆದ್ರು, ಕುಮಾರಸ್ವಾಮಿನೂ ಮುಖ್ಯಮಂತ್ರಿ ಆದ್ರು. ಇಲ್ಲಿ ಹರಿತಕ್ಕನ್ ಕರ್ಕೊಂಡ್ಬಂದು ಇಲ್ಲಿ ನಿಲ್ಸಿದ್ರು, ರಾಮನಗರ ಹೋಗಿ ಹರಿತಕ್ಕನ್ ನಿಲ್ಸಿದ್ರು, ಚನ್ನಪಟ್ಟಣಕ್ಕೆ ಹೋಗಿ ಕುಮಾರಸ್ವಾಮಿ ನಿಖಿಲ್ ನಿಲ್ಸಿದ್ರು, ಮಂಡ್ಯಕ್ಕೆ ನಿಲ್ಸಿದ್ರು, ತಿರ್ಗಾ ಇಲ್ಲಿ ನಿಲ್ಸಕ್ ಬಂದವ್ರೆ. ಏನ್ರಿ ನಾವ್ ಏನಾರು ರಿಯಲ್ ಎಸ್ಟೇಟ್ ಮಾಡಕ್ ಬಂದಿರೋದು? ನಮ್ ಊರ್ರಿ ಇದು, ಯೋಗೇಶ್ ಊರ್ರಿ ಇದು. ನಮ್ ಹೆಣ ಸತ್ರೆ ದೊಡ್ಡಾಲಹಳ್ಳಿಲಿ ಯೋಗೇಶ್ ಹೆಣ, ಚಕ್ಕೆರೆಯಲ್ಲಿ ನಿಮ್ ಪಲ್ಲಕ್ಕಿ ಹೊರಕ್ಕೂ ನಾನೇ ಇದ್ದೀನಿ, ನಿಮ್ ತೇರ್ ಹೊರಕ್ಕೂ ನಾನೇ ಇದ್ದೀನಿ ಅಂತ ನಾನು ಯೋಗೇಶ್ ಇಬ್ರು ಸೇರಿದ್ದೀನಿ ಹೇಳ್ತಾ ಇದ್ದೀವಿ. ಇದನ್ನ ನಾನು ಇಲ್ಲಿ ರಾಜಕಾರಣ ಮಾಡಕ್ ಬರ್ತಾ ಇಲ್ಲ. ನಾನು ಕುಮಾರಸ್ವಾಮಿ ಬೈಯಕ್ಕೆ ನಿಂತಿಲ್ಲ, ದೇವೇಗೌಡರು ಬೈಯಕ್ಕೂ ನಿಂತಿಲ್ಲ. ನನಗಿರೋದು 4-5 ಪ್ರಶ್ನೆ ಅಷ್ಟೇ. ಈಗ ಮುಖ್ಯಮಂತ್ರಿ MLA ಏನ್ ಕಾಯ್ತಾರೆ? ಏನೋ ಜನರಿಗೆ ಏನೋ ಅಷ್ಟೋ ಇಷ್ಟು ಸೇವೆ ಮಾಡಬೇಕು ಅಂತ ಒಂದು ಆಸೆ. ನಮ್ಮ ಕಾಲದಲ್ಲಿ ಏನಾದ್ರು ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು ಅಂತ ಆಸೆ. ಈಗ ಯೋಗೇಶ್ MLA ಆದ್ರು, ಅವ್ರು ಹೇಳ್ತಾ ಇದ್ರು ನಮ್ದೆಲ್ಲ ಬಡಭೂಮಿ ಸರಿಯಾಗಿ ಇರಲಿಲ್ಲ, ಏನೋ ಜನರಿಗೆ ಅನುಕೂಲ ಮಾಡಬೇಕು ಅಂತ ಕೆರೆ ತುಂಬಿಸ್ಬೇಕು ಅಂತ ಅವ್ರು ಹೊರಟರು. ನಾನು ಅಷ್ಟೊತ್ತಿಗೆ ಪವರ್ ಮಿನಿಸ್ಟರ್ ಆದ್ರೆ ನಾನು ಒಂದಷ್ಟು ಕರೆಂಟ್ ಕೊಟ್ಟೆ.
ನಾನು ಏನಾದ್ರು ಮಾಡಬೇಕು ಅಂತ ಒಂದು 10-12 ಕಡೆ ಟ್ರಾನ್ಸ್ಫಾರ್ಮರ್ಗಳು ಕೂಡ ಮಾಡಿಸಿದೆ. ಬೇಕಾದ್ರೆ ನಿಮ್ಮ ಸಾತೂರು ರೋಡಲ್ಲಿ ಆ ಲೈನ್ ಇದೆ, ನೋಡಿದೀರಾ ನೀವು ಲೈನು? ಇಡೀ ದೇಶದಲ್ಲೆಲ್ಲೂ ಇಲ್ಲ, ಮಾದರಿಯಾಗಿ ಮಾಡಿ 11 ಕಡೆ ಸ್ಟೇಷನ್ ಮಾಡಿಸಿದೀನಿ. ನಿಮ್ಮ ಹಳ್ಳಿಲಿರುವಂತ ರೈತರು ಕೇಳಿ ನೋಡಿ, ಇಬ್ಬಿಬ್ರು ಸೇರಿ ಒಂದೊಂದು ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದೀನಿ. ಅದೇ ಮದ್ದೂರಲ್ಲಿ ಇದೆಯಾ? ಮದ್ದೂರಲ್ಲಿ ಇದೆಯಾ? ನಿಮ್ಮ ನೆಂಟರುಗಳವ್ರಲ್ಲಿ ಇದೆಯಾ? ಇದೆ. ಹಂಗೆ ಅವಕಾಶ ಸಿಗ್ತದೆ. ಈಗ ನೀವು ಅಲ್ಲೂ ಇದಕ್ಕೆ ಹೋಗಿ ಪಾವಗಡಕ್ಕೆ 2000 ಮೆಗಾವ್ಯಾಟ್ ಒಂದೇ ಕಡೆ ರೈತರ ಜಮೀನು ಖರೀದಿ ಮಾಡದೆ ಅವ್ರಿಗೆ ಬಾಡಿಗೆ ಕೊಟ್ಬಿಟ್ಟು ಈ ಸೋಲಾರ್ ನ ಪ್ಲಾಂಟ್ ಮಾಡಿಸಿದ್ದೀನಿ. ಅಂದ್ರೆ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದೀನಿ. ಅದಕ್ಕೆ ನಮ್ಮ ಚೇರ್ಮನ್ ಈಗ ರಾಜೇಗೌಡರು ಅದಕ್ಕೆ ಇಡೀ ಪ್ರಪಂಚದಲ್ಲೇ ದೊಡ್ಡದು ಹಂಗ್ ಮಾಡಿದ್ದೀನಿ. ಈಗ ಈ ದೇವರಾಜ ಅರಸು ಹೆಸರು ಕೇಳಿದಿರ ನೀವು? ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ರು. ಅವ್ರ ಕಾಲದಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ. ಉಳೂರ್ಗೆ ಭೂಮಿ ಅಂತ ಕೊಟ್ರು, ಎಲ್ಲ ಬಡವರಿಗೆ ಪೆನ್ಷನ್ ಕೊಟ್ರು. 60 ವರ್ಷ ಆದವ್ರಿಗೆ ಪೆನ್ಷನ್ 50 ರೂಪಾಯಿ ಶುರು ಮಾಡಿದ್ರು. ಈಗ ಎಷ್ಟು? 1000 ರೂಪಾಯಿ ಬರ್ತಾ ಇದೆಯಲ್ಲ, 1200 ಬರ್ತಾರೆ. ಅದು ಕಾಂಗ್ರೆಸ್ ಮಾಡಿದ್ದು, ಇಂದಿರಾ ಗಾಂಧಿ ಮಾಡಿದ್ದು. ಅದಾದ್ಮೇಲೆ ಬೇಕಾದಷ್ಟು ಕಾರ್ಯಕ್ರಮ, ಅಂಗನವಾಡಿ ಕಾರ್ಯಕ್ರಮ ಇಂದಿರಾ ಗಾಂಧಿ ಮಾಡಿದ್ದು. ಆಶಾ ಕಾರ್ಯಕರ್ತರ ಕಾರ್ಯಕ್ರಮ ಅದು ಕಾಂಗ್ರೆಸ್ ಮನಮೋಹನ್ ಸಿಂಗ್ ಕಾಲದಲ್ಲಿ ಮಾಡಿದ್ದು. ಈಗ ನರೇಗಾ ಕಾರ್ಯಕ್ರಮ ಅಂದ್ರೆ ಎಲ್ಲರಿಗೂ ಕೂಡ ಅವ್ರವ್ರ ಮನೆಗಳಲ್ಲಿ ಏನಾದ್ರು ಕೆಲಸ ಮಾಡ್ಕೊಂಡ್ರೆ ಜಮೀನು ಕೂಲಿ ಮತ್ತೊಂದು ಮಾಡಿದ್ರೆ ಅವ್ರಿಗೆಲ್ಲ ಕೂಡ ಅದನ್ನು ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಅವ್ರ ಕಾಲದಲ್ಲಿ ಅದಾಯ್ತು. ಆಹಾರ ಬದ್ಧತೆ ಕಾಯ್ದೆ, ಊಟಕ್ಕೆ ಯಾರು ಕೂಡ ಇರಬಾರ್ದು, ಇಟ್ಕೊಂಡಿರಬಾರ್ದು ಅಂತ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡು ಬಂತು. ದೇವರಾಜ ಅರಸು ಕಾಲ ಆದ್ಮೇಲೆ ಕೊನೆಗೆ ಬಂಗಾರಪ್ಪನವರು ಎಲ್ಲರೂ ಕೂಡ ಫ್ರೀಯಾಗಿ ಕರೆಂಟ್ ಕೊಡಬೇಕು ರೈತರಿಗೆ ಅಂತ ತೆಗೆದುಕೊಂಡು ಬಂದ್ರು. ಮೊದಲು 6 ಗಂಟೆ ಕೊಡ್ತಾ ಇದ್ರು, ಈಗ ನಾನು ಮಂತ್ರಿ ಆದ್ಮೇಲೆ 7 ಗಂಟೆ ಮಾಡಿದೆ. ಹಿಂಗೆ ಒಂದೊಂದು ಕಾಲದಲ್ಲಿ ಒಂದೊಂದು ಆಯ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು. ಅವ್ರ ಪಾಪ ಹಳ್ಳಿಯಿಂದ ಬಂದಿದ್ದೀನಿ ನಾನು, ಎಲ್ಲ ವಾರಕ್ಕೆ 15 ದಿನಕ್ಕೆ ಒಂದೊಂದ್ಸತಿ ಅನ್ನ ಊಟ ಮಾಡ್ತಿದ್ದೆ. ಯಾರು ಹಸ್ಕೊಂಡಿರ್ಬಾರ್ದು ಅಂತೇಳಿ ಅನ್ನ ಭಾಗ್ಯ ಅಂತ ತೆಗೆದುಕೊಂಡು ಬಂದ್ರು. ಹಾಲು ಜಾಸ್ತಿ ಬಂತು ಅಂತ ಕ್ಷೀರ ಭಾಗ್ಯ ಅಂತ ತೆಗೆದುಕೊಂಡು ಬಂದ್ರು. ಶಿವಭಾಗ್ಯ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ಅಂತ ತೆಗೆದುಕೊಂಡು ಬಂದ್ರು. ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆದ್ರು. ಆದಾಗ ಮಕ್ಕಳಿಗೆ ಬಿಸಿ ಊಟ ತೆಗೆದುಕೊಂಡು ಬಂದ್ರು. ನೆನಪಿದ್ಯಾ? ಸ್ಕೂಲ್ ಹೋಗೋ ಮಕ್ಕಳಿಗೆಲ್ಲ ಬಿಸಿ ಊಟ ಮಾಡಕ್ ಬಂದ್ರು. ಶ್ರೀ ಶಕ್ತಿ ಸಂಘ ಶುರು ಮಾಡಿದ್ರು. ಹೆಣ್ಣು ಕುಟುಂಬದ ಕಣ್ಣು, ಹೆಣ್ಣಿಗೆ ಆರ್ಥಿಕವಾದಂತ ಶಕ್ತಿ ಕೊಡ್ಬೇಕು ಅಂತೇಳಿ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಅವ್ರಿಗೆಲ್ಲ ಕಡಿಮೆ ದರದಲ್ಲಿ ದುಡ್ಡು ಕೊಟ್ಟು ಅವ್ರ ಸಂಸಾರ ನಡೆಸಲಿ ಅಂತ ಕೊಟ್ರು. ಇವೆಲ್ಲ ಕಾಂಗ್ರೆಸ್ ಮಾಡ್ಕೊಂಡು ಬಂತು. ಅದಾದ್ಮೇಲೆ ನಾನು ಅಧ್ಯಕ್ಷನಾದೆ. ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಮಧ್ಯದಲ್ಲಿ ನಾವೇ ಚೀಫ್ ಮಿನಿಸ್ಟರ್ ಮಾಡಿದ್ವು, ಬಿಜೆಪಿನ ದೂರ ಇಡಬೇಕು ಅಂತೇಳಿ ಮಾಡಿದ್ವು. ಅದಾದ್ಮೇಲೆ ನಾನು ಅಧ್ಯಕ್ಷನಾದೆ. ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾದ್ರು. ಏನಾದ್ರು ಮಾಡಿ ಬೆಲೆ ಏರಿಕೆ ಗಗನಕ್ಕೆ ಹೊಂಟೋಯ್ತು. ಏನ್ ಪೆಟ್ರೋಲು ಡೀಸೆಲ್ 100 ರೂಪಾಯಿ ಆಗೋಯ್ತು. ಎಣ್ಣೆ ಬೆಲೆ 200 ಆಗೋಯ್ತು. ಎಣ್ಣೆನು ನಿಮ್ದಲ್ಲ, ಅಡಿಗೆ ಎಣ್ಣೆ. ಇನ್ನು 200 ರೂಪಾಯಿ ಆಗೋಯ್ತು ಅಡಿಗೆ ಎಣ್ಣೆ. ಉಪ್ಪು ಗ್ಯಾಸು 400 ರೂಪಾಯಿ 1000 ರೂಪಾಯಿ ಆಗೋಯ್ತು. ಹೆಣ್ಮಕ್ಳನ್ನೆಲ್ಲ ಕೇಳಿದೆ, ಏನ್ರಪ್ಪ ಏನ್ ಮಾಡ್ಬೇಕು ಅಂತ. ಕೆಲವು ಗಂಡಸರು ಕೇಳಿದೆ. ಹೆಣ್ಮಕ್ಳು ಹೇಳಿದ್ರು, ಅಪ್ಪ ಏನಾರ ಮಾಡಿ ನಮ್ಗೆ ಸಹಾಯ ಮಾಡಪ್ಪ, ನಮ್ಗೆ ಸಂಸಾರ ನಡೆಸಕ್ ಆಯ್ತಾ ಇಲ್ಲ ಅಂತ ಹೇಳಿದ್ರು. ಕೊನೆಗೆ ಸೋನಿಯಾ ಗಾಂಧಿ ಮಗಳು, ಇಂದಿರಾ ಗಾಂಧಿ ಮೊಮ್ಮಗಳು ಕರ್ಕೊಂಡ್ಬಂದೆ ಬೆಂಗಳೂರಿಗೆ. ಬಂದಾಗ ಹೇಳಿದೆ, ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದೀವಿ, ಶ್ರೀ ಶಕ್ತಿ ಕಾರ್ಯಕ್ರಮ ಅಂತ. ಇಲ್ಲೋಗಿ ಸ್ಟೇಜ್ ಮೇಲೆ ಒಂದಷ್ಟು ಜನ ಹೆಣ್ಮಕ್ಳವ್ರೆ, ಅವರು ಎಲ್ಲ ಇದ್ರು. ಅವ್ರು ಹೇಳಿದ್ರು, ಹೆಣ್ಣಿಗೆ ಏನಾದ್ರು ಮಾಡಿ ಸಹಾಯ ಮಾಡ್ಬೇಕು ಅಂತ. ನೇರವಾಗಿ ನಿನ್ ದುಡ್ಡು ಬರಂಗ್ ಮಾಡ್ಬಿಡಪ್ಪ ಇಂದಿರಾ ಗಾಂಧಿ ಮಾಡ್ದಂಗೆ ಅಂತ ಕೇಳಿದ್ರು. ಸೊ ಅದಕ್ಕೆ ಮನೆ ಯಜಮಾನಿಗೆ ನೇರವಾಗಿ ಹೋಗ್ಬೇಕು ಅಂತ ಗೃಹಲಕ್ಷ್ಮಿ ಅಂತ 200 ರೂಪಾಯಿ 2000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬರ್ತಾ ಇದ್ದೀರಿ ನಮ್ಮ 2000 ರೂಪಾಯಿ? ಗೊತ್ತಾಯ್ತಾನೆ? ಬರ್ತಾ ತಾಯಿ 2000 ರೂಪಾಯಿ ನಿಮ್ ಇನ್ಸೂರೆನ್ಸ್ ಬರ್ತಾ ಇದ್ದೀನಿಯಾ? ನಿಮ್ಗೆ ಯಾಕೆ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಕೊಟ್ಟಿದ್ರೆ ವೈನ್ ಶಾಪ್ ನೀವು ಹೋಯ್ತಿದ್ರಿ, ಅವ್ರು ಕರೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಕೊಡ್ಲಿಲ್ಲ. ಯಾಕೆ ನನಗೆ ಹೆಣ್ಮಕ್ಳ ಬಗ್ಗೆ ನಂಬಿಕೆ. ಈಗ ನೋಡಿ ದೇವರು ಇಲ್ಲಿದೆ. ಯಾಕೆ ಈ ಊರ್ನ, ಯಾಕೆ ನಿಮ್ಮೂರಲ್ಲಿ ಯಾಕೆ ಗಂಡು ದೇವ್ರು ಮಡಿಕೊಳ್ಳಿಲ್ಲ ನೀವು ಕೋಟೆಯಲ್ಲಿ? ಯಾಕೆ ಹೆಣ್ಣು ದೇವ್ರು ಮಡಿಕೊಂಡಿದ್ದೀರಿ? ನಿಮ್ಮನ್ನ ತಾಯಿ ರಕ್ಷಣೆ ಮಾಡ್ತಾಳೆ ಅಂತ. ಹಂಗೆ ಪ್ರತಿ ಕುಟುಂಬದಲ್ಲೂ ಕೂಡ ಆ ಹೆಣ್ಣು ಮಗಳು ರಕ್ಷಣೆ ಮಾಡ್ತಾಳೆ ಅಂತ ಇವತ್ತು ನಾವು ಈ ಗೃಹಲಕ್ಷ್ಮಿ ಯೋಜನೆ ತೆಗೆದುಕೊಂಡು ಬಂದು, ಆಮೇಲೆ ಎಲ್ಲ ಹೆಣ್ಮಕ್ಳುಗಳಿಗೂ ಫ್ರೀಯಾಗಿ ಬಸ್ಸು. ಹೆಣ್ಮಕ್ಳಿಗೆ, ಗಂಡು ಮಕ್ಳಿಗೂ ತಗೊಳ್ಳಿ, ಅವ್ರಿಗೂ ನಿಮ್ಗೆ ಅರ್ಧ ಕಡಿಮೆ ಆಯ್ತಾನೆ ಫ್ರೀಯಾಗಿ ಬಸ್ ಅಂದು. ನಾನು ಯಾಕೆ ಈ ಮಾತು ಕೇಳ್ತಾ ಇದ್ದೀನಿ ಅಂದ್ರೆ, ಕುಮಾರಣ್ಣ ನೀನು ಮುಖ್ಯಮಂತ್ರಿ ಆಗಿದ್ದೆ, ನಿನ್ಗೆ ಚನ್ನಪಟ್ಟಣ ಜನ ಓಟ್ ಹಾಕಿದ್ರು, ನಿನ್ ರಾಮನಗರ ಜನ ಓಟ್ ಹಾಕಿದ್ರು, ನಿಮ್ ತಂದೆಯವ್ರಿಗೆ ಮುಖ್ಯಮಂತ್ರಿ ಮಾಡಿದ್ರು, ನಿನ್ ತಂದೆಗೆ ಪ್ರಧಾನಮಂತ್ರಿ ಮಾಡಿದ್ರು.
ಇಂಥದ್ದು ಒಂದು ಯಾವ್ದಾದ್ರು ಬಡವರಿಗೆ ಅನುಕೂಲ ಆಗತ್ತೆ ಅಂತ ಮಾಡಿದ್ದೀರಣ್ಣ? ಒಂದು 50 ರೂಪಾಯಿ ಬರೋದಂತದ್ದು ಏನು ಮಾಡಿದ್ದೀರಣ್ಣ? 50 ರೂಪಾಯಿ. ನಾನು 2,000 ಮಾತಾಡ್ತಾ ಇಲ್ಲ, ಕರೆಂಟ್ ಮಾತಾಡ್ತಾ ಇಲ್ಲ, ಫ್ರೀ ಕರೆಂಟ್ ನಿಮ್ಮ ಮನೆಗೆ ಮಾತಾಡ್ತಾ ಇಲ್ಲ, 10 kg ಅಕ್ಕಿ ಮಾತಾಡ್ತಾ ಇಲ್ಲ. ಒಬ್ಬನಿಗೆ 50-100 ರೂಪಾಯಿ ನಿಮ್ ಕೈಲಿ ಅಧಿಕಾರ ಇದ್ದಾಗ ಯೋಗೇಶ್ ಹೇಳ್ದಂಗೆ ಚನ್ನಪಟ್ಟಣದ ಬಂದು ಒಂದ್ ಕಸ ಕೊಡ್ಸ್ಬಿಟ್ಟಿದ್ರೆ ಆಗೋಯ್ತಲ್ರಿ. ಯಾರ್ಕೆಲ್ಲರೂ ಸರಿಯಾಗಿ ಸೇರಿ ಒಂದ್ ಕುಡಿಯಕ್ ನೀರ್ ಸರಿಯಾಗಿ ಕೊಡ್ಸ್ಬಿಟ್ಟಿದ್ರೆ ಆಗೋಯ್ತಲ್ಲಪ್ಪ. ಚರಂಡಿ ಮಾಡ್ತಿದ್ರೆ ಆಗೋಯ್ತಲ್ರಿ. ನಿಮ್ ಊರಿಗೆ ಹೋಗೋ ಬಸ್ ಸ್ಟ್ಯಾಂಡ್ ನ ಕಟ್ಟಕ್ ನಿಮ್ ಕೈಲಿ ಆಗ್ಲಿಲ್ಲ ಅಂತಂದ್ಮೇಲೆ ಯಾಕ್ರಿ ಬೇಕು ನಿಮ್ಗೆ ಅಧಿಕಾರ? ಕುಮಾರಣ್ಣ, ನಾನಾಗಿದ್ರೆ ಇದು ಈಗ ನನ್ನ 8 ಬಾರಿ ನೀವು ಬಂದ್ರಿ ಕನಕಪುರಕ್ಕೆ, ನಮ್ಮೂರ್ ಬಸ್ ಸ್ಟ್ಯಾಂಡ್ ನೋಡ್ರಪ್ಪ, ನಮ್ಮೂರ್ ತಾಲೂಕ್ ಆಫೀಸ್ ನೋಡ್ರಿ, ನಮ್ಮೂರ್ PDO ಆಫೀಸ್ ನೋಡ್ರಿ, ನಮ್ಮೂರ್ ಮುನ್ಸಿಪಾಲ್ಟಿ ನೋಡ್ರಿ. ನಾನು ಬಂದು ನಿಮ್ ಮುನ್ಸಿಪಾಲ್ಟಿ ಭೂಮಿ ಪೂಜೆ ಮಾಡಿದ್ ಗೊತ್ತಾ? ನಾನು ಈ ಖಾಲಿ ಆದ್ಮೇಲೆ ಇದೇ ಪಕ್ಕದಲ್ಲಿ ಬಂದ್ಬಿಟ್ಟು ಎಲ್ಲರಿಗೂ ಅರ್ಜಿ ಕೊಟ್ಬಿಟ್ಟು ಅರ್ಜಿ ಸ್ವೀಕಾರ ಮಾಡಿ ನಿಮ್ ಕಷ್ಟ ಸುಖ ಅಂತ ಕೇಳ್ದೋ ಇಲ್ಲ ನೀನು? ನಿಮ್ ಹಳ್ಳಿಗೆ ಹೋಗಿ ಕೇಳಿದ್ದೋ ಇಲ್ಲ? ಮನೆಗೂ ಸರ್ಕಾರ ಬಂದಿದ್ದೋ ಇಲ್ಲ? ಅಧಿಕಾರಿಗಳು ಬಂದಿದ್ದೋ ಇಲ್ಲ? ಒಂದು ಅರ್ಜಿಗಳನ್ನೆಲ್ಲ ನಾವು ಕೇಳ್ದು. 25,000 ಜನ ಅರ್ಜಿ ಕೊಟ್ರಿ, 15,000 ಜನ ಸೈಟ್ ಇಲ್ಲ ಅಂತ ಹೇಳಿದ್ರಿ. ಸೈಟ್ ಮಾಡ್ತಾ ಇಲ್ವಲ್ಲ? ನಾನು ಸೈಟ್ ಹಂಚಕ್ ಮಾಡ್ತಾ ಇಲ್ವೇನ್ರಿ? ಮುಂದಕ್ಕೆ ತಿಳ್ಕೊಳ್ಳಿ, ಈ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಯೋಗೇಶ್ ಗೆಲ್ಲೋದು ಅಷ್ಟೇ ಸತ್ಯ. ಮತ್ತೆ 5,000 ಮನೆ ಮಂಜೂರು ಮಾಡಿದ್ದೀನಿ. ನಾನು ಮೊನ್ನೆ ತಾನೇ ಸಂಡೂರ್ಗೆ ಹೋಗಿದ್ದೆ, ಅಲ್ಲಿ ಬಹಳ ಚೆನ್ನಾಗಿ ಮನೆಗಳು ಬಂದಿದೆ, 1+4. ಆ ರೀತಿ ಮನೆ ಕಟ್ಸ್ಬೇಕು ಅಂತ ಅಲ್ಲಿ ಎಲ್ಲ ಹಂಚ್ಬಿಡ್ಬೇಕು ಅಂತ ಮಾಡಿದೆ. ನಮ್ಗೆ ಹಾಗೆ 1+4 ಕಟ್ಸಿ ಅಂತೇಳಿ ಅವಲ್ಲಿ ಮುಸಲ್ಮಾನ್ ಬಾಂಧವರೆಲ್ಲ ಹೇಳಿದ್ರು, ನಮ್ಗೆ ಮನೆನೇ ಕಟ್ಸ್ಕೊಟ್ಬಿಡಿ ಅಂತ. ಇಲ್ಲ ಅವತ್ತು ಎಲ್ಲರಿಗೂ ಒಪ್ಪತ್ತು ಹಂಚ್ಬಿಡ್ತಿದ್ದೆ ಎಲ್ಲ ತೀರ್ಮಾನ ಮಾಡಿ. ಹಂಗೆ ಬಡವ್ರಿಗೆ 5,000 ಮನೆ ಮಂಜೂರು ಮಾಡಿಸಿದ್ದೀನಿ. 15,000 ಜನ ಅರ್ಜಿ ಹಾಕೊಂಡಿದ್ದೀರಿ, 15,000 ಜನ ಅರ್ಜಿ ಹಾಕೊಂಡಿದ್ದೀರಿ. ಎಲ್ಲರಿಗೂ ಕೂಡ ಸೈಟ್ ಹಂಚಂತ ಕೆಲಸ ಮಾಡ್ತೀವಿ. ಇನ್ ಯಾರ್ಯಾರಿಗೆ ಏನೇನ್ ವಿಚಾರ ಇದೆ ಅವರೆಲ್ಲ ಬಗೆಹರಿಸೋಂತ ಕೆಲಸ. ನಿಮ್ ಒಂದೇ ಒಂದು ನಾನು ಕೇಳೋದು, ನಿಮ್ ಸೇವೆ ಮಾಡಕ್ಕೆ, ನಿಮ್ಮ ಋಣ ತೀರ್ಸಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಯೋಗೇಶ್ ಅವರ ಹಸ್ತಕ್ಕೆ ತಾವು ಆಶೀರ್ವಾದ ಮಾಡಬೇಕು, ಅವ್ರ ಕೈಯನ್ನು ಬಲಪಡಿಸಬೇಕು. ನಾವು ಅವರಿಬ್ರು ಸೇರ್ಕೊಂಡು, ಇಡೀ ಸರ್ಕಾರ ಅವ್ರ ಜೊತೆಲಿದೆ, ನಾವಿಬ್ರು ಸೇರಿ ನಾವೆಲ್ಲ ಇರೋ ಸ್ವಲ್ಪ ಮೂರವರ ಗೆದ್ದ ಮೇಲೆ ಹಾಕ್ರೋ, ಈಗಲ್ಲ ಪಟಾಕಿ ಆಮೇಲೆ ನೋಡಿರೋ. ನೀವೆಲ್ಲ ಸೇರಿ ಅತಿ ಹೆಚ್ಚು ಮತದಿಂದ ಯೋಗೇಶ, ದುಡ್ಡು ಮಾತ್ರ ಬೇಡ ಅನ್ಬೇಡಿ, ದುಡ್ಡು ಎಷ್ಟು ಕೊಡ್ತಾರೆ ಇಸ್ಕೋಬೇಕು. ಕುಮಾರಣ್ಣನ ನೋಟು ಎಷ್ಟು ಕೊಟ್ರು ಬೇಡ ಅಂತ ಹೇಳ್ಬೇಡಿ. ಬೇಡ ಅಂತ ಹೇಳಿದ್ರೆ ನಿಮ್ಮಲ್ಲಿ ಅನುಮಾನ ಬಂದ್ಬಿಡ್ತದೆ. ಏನ್ ತೊಂದರೆ ಇಲ್ಲ, ಅದು ಯಾರ್ಯಾರೋ ಕೊಟ್ಟರಂತ ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅವರು ಹಿಂದೆ ಏನ್ ಮಾಡಿದ್ರು ನಂಗೆ ಅದೆಲ್ಲ ಗೊತ್ತಿಲ್ಲ. ಓಟ್ ಮಾತ್ರ ಓಟ್ ಮಾತ್ರ ಅಭಿವೃದ್ಧಿಗೆ, ಓಟ್ ಮಾತ್ರ ನಿಮ್ ಕೈಗೆ. ಯಾರ ಕೈಗೆ? ನಿಮ್ ಕೈಗೆ. ಎಲ್ಲ ಕೈ ಎತ್ತಿ ನೋಡೋಣ. ತಾಯಿ ನಮಸ್ಕಾರ. ಈ ತಾಯಿ ಮೇಲೆ, ಈ ತಾಯಿ ಆಶೀರ್ವಾದ ಇದೆ ತಾನೆ ನಮ್ಗೆ. ಬಹಳ ಸಂತೋಷ. ಎಲ್ಲರಿಗೂ ನಮಸ್ಕಾರ.